ದೀಪನ ಹಾಗೆ ಹಚ್ಚೋದಕ್ಕಿಂತನೂ ಈ ಥರ ಪೇಂಟ್ ಮಾಡಿ ಹಚ್ಚೋದ್ರಿಂದ ಒಂಥರ ಕಳೆ ದೀಪಕ್ಕೆ ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತ ಹೇಳಿ. ಕೆಲವೊಂದು ಕುಚ್ಚು ಡಿಸೈನ್ಸ್ ಹೇಗಿರುತ್ತೆ ಅಂತಂದರೆ ಸ್ಯಾರಿಗೆ ಕುಚ್ಚು ಬೇಡ ಅನ್ನೋರು ಕೂಡ ಕುಚ್ಚು ಹಾಕಿಸ್ಕೊಳ್ಳೋ ರೀತಿ ಇರುತ್ತೆ, ನೋಡ್ತಿದ್ದೀರಲ್ಲ. ಹಸಿಮೆಣಸಿನ್ಕಾಯಿನ ಉಪಯೋಗಿಸ್ಕೊಂಡು ಈ ಥರ ಒಂದು ಮಸಾಲ, ಹಸಿಮೆಣಸಿನ್ಕಾಯಿ ಮಸಾಲ ಮಾಡಿಟ್ಕೊಂಡ್ರೆ ಸೂಪರ್ ಕಾಂಬಿನೇಷನ್ ಎಲ್ಲದಕ್ಕೂ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ನೋಡ್ತಿದ್ದೀರಲ್ಲ, ಇದು ಒಂದು 2-3 ದಿನದ ಹಿಂದೆ ಅರಳಿರ್ತಕ್ಕಂಥ ಗುಲಾಬಿ ಹೂಗಳು. ರೀಪಾಟ್ ಮಾಡಿದ್ರೆ ಇದು ಇನ್ನೂ ಬಿಡುತ್ತೆ. ರೀಪಾಟ್ ಮಾಡಿಲ್ಲ 1-1.5 ವರ್ಷದಿಂದ, ಆದ್ರೂ ತುಂಬ ಹೂವು ಬಿಟ್ಟಿದೆ. ಹೂವು ನೋಡೋದಕ್ಕೆ ಒಂದು ಖುಷಿ ಅಂತ ಹೇಳ್ಬೋದು. ಬನ್ನಿ ಇವತ್ತಿನ ರೆಸಿಪಿನ ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ರೆಸಿಪಿ ಬಂದು ನಾನು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿ ಮಾಡ್ತಿರ್ತಕ್ಕಂಥ ಒಂದು ರೆಸಿಪಿ. ಇದು ಅನ್ನ, ಚಪಾತಿ, ರೊಟ್ಟಿಗಂತೂ ಒಂದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದು ರೆಸಿಪಿಗೆ ಬಂದು ಉದ್ದಕ್ಕಿರ್ತಕ್ಕಂಥ ಹಸಿಮೆಣಸಿನ್ಕಾಯಿನ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸಣ್ಣಕ್ಕೆ ಬರುತ್ತೆ, ಇದರಲ್ಲೇ ಸ್ವಲ್ಪ ಖಾರ ಇರುತ್ತೆ, ತುಂಬಾ ಖಾರ ಇರುತ್ತೆ. ಈ ನಾರ್ತ್ ಕಡೆ ಜಾಸ್ತಿ ಸಿಗುತ್ತೆ, ನಾರ್ತ್ ಕರ್ನಾಟಕ ಕಡೆ. ಆ ಥರದ್ದು ಬೇಡ, ನಮ್ಮ ಮೈಸೂರು ಕಡೆ ಸಿಗುತ್ತೆ ಈ ಥರ ಸ್ವಲ್ಪ ದಪ್ಪ ಉದ್ದಕ್ಕಿರುತ್ತೆ. ಇದು ಬಜ್ಜಿ ಮೆಣಸಿನ್ಕಾಯಿನೂ ಕೂಡ ಅಲ್ಲ, ಖಾರ ಇರುತ್ತೆ ಆದರೆ ತುಂಬ ಖಾರ ಇರಲ್ಲ, ಸ್ವಲ್ಪ ಖಾರ ಕಡಿಮೆ. ಈ ಥರ ಮೆಣಸಿನ್ಕಾಯಿನ ಉಪಯೋಗಿಸ್ಕೊಂಡು ನಾನು ಇವತ್ತು ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ. ಹಸಿಮೆಣಸಿನ್ಕಾಯಿ ಮಸಾಲ ಗ್ರೇವಿ ಅಥವಾ ಹಸಿಮೆಣಸಿನ್ಕಾಯಿ ಮಸಾಲ ಅಂತಲೇ ಹೇಳ್ಬೋದು. ಇದನ್ನು ಮಧ್ಯಕ್ಕೆ ಸೀಡನ್ನೆಲ್ಲ ತೆಗೆದು ನಮಗೆ ಯಾವ ಆಕಾರಕ್ಕೆ ಬೇಕು ಆ ಆಕಾರಕ್ಕೆ ಕಟ್ ಮಾಡಿ ಎತ್ತಿಟ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೊಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿನ ಹಾಕಿ ಹುರ್ಕೊಳ್ಬೇಕಾಗುತ್ತೆ. ಉದ್ದ ನಿಮ್ಗೆ ಯಾವ ಥರ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ನೀವು ಕಟ್ ಮಾಡ್ಕೊಳ್ಬೋದು. ಇಷ್ಟೇ ಹೀಗೆ ಮಾಡಬೇಕು ಅಂತ ಏನಿಲ್ಲ. ಇದನ್ನು ಆದಷ್ಟು ಕಡಿಮೆ ಊರಿನಲ್ಲಿ ಹುರ್ಕೊಳ್ಬೇಕಾಗುತ್ತೆ. ಹಸಿಮೆಣಸಿನ್ಕಾಯಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸಿ ಹುರ್ಕೊಳ್ಳಿ. ಆದಷ್ಟು ಕಡಿಮೆ ಊರಿನಲ್ಲಿ ಹುರ್ಕೊಳ್ಳೋದ್ರಿಂದ ಹಸಿಮೆಣಸಿನ್ಕಾಯಿ ಬಾಡುತ್ತೆ, ಖಾರ ಕೂಡ ಕಡಿಮೆ ಆಗುತ್ತೆ. ಆಲ್ರೆಡಿ ನಾವು ಅದರಲ್ಲಿ ಇರ್ತಕ್ಕಂಥ ಸೀಡೆಲ್ಲ ತೆಗೆದಿರೋದ್ರಿಂದ ಅಷ್ಟು ಖಾರ ಅಂತ ಅನಿಸಲ್ಲ. ಅದಾದಮೇಲೆ ಅದು ಸಿಮ್ಮಲ್ಲಿ ಇಟ್ಬಿಟ್ಟು 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡು 1 ಸ್ಪೂನಷ್ಟು ಜೀರಿಗೆನ ಹಾಕಿ ಕುಟಾಣಿಗೆ ಹಾಕಿ ಕುಟ್ಕೊಳ್ತಾ ಇದ್ದೀನಿ. ದಪ್ಪನಾಗೇ ಇದನ್ನು ಕುಟ್ಕೋಬೇಕಾಗುತ್ತೆ ದಪ್ಪವಾಗಿ. ನಿಮಗೆ ಕುಟ್ಟೋಕ್ಕಾಗಲ್ಲ ಅಂದರೆ ಮಿಕ್ಸಿ ಜಾರಿಗೆ ಹಾಕಿ ಆನ್ ಆಫ್ ಮಾಡಿದ್ರೂ ಕೂಡ ನಿಮಗೆ ಈ ಥರನೇ ತರಿಯಾಗಿಯೇ ಆಗುತ್ತೆ. ಈಗ ಇದನ್ನು ಕುಟ್ಟಿ ಎತ್ತಿಟ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಆಲ್ಮೋಸ್ಟ್ ಇದು ಫ್ರೈ ಆಗಿದೆ. ನಾವು ಎಣ್ಣೆನಲ್ಲಿ ಫ್ರೈ ಮಾಡೋ ಕಾರಣವೇ ಅದು ಖಾರ ಕಡಿಮೆ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಇದನ್ನು 1-2 ನಿಮಿಷ ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ವಿ ಅಂತ ಅಂದರೆ ಮೆಣಸಿನ್ಕಾಯಿ ಫ್ರೈ ರೆಡಿ ಆಗುತ್ತೆ. ಇದನ್ನು ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಮತ್ತೆ 1-2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಉಳಿದಿರ್ತಕ್ಕಂಥ ಮಸಾಲೆಗಳನ್ನೆಲ್ಲ ಸೇರಿಸಿ ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಅದಕ್ಕೆ 1 ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಂಡು ಸಾಸಿವೆ ಚಿಟಪಟ ಅಂತ ಸಿಡಿದ ನಂತರ ಬೆಳ್ಳುಳ್ಳಿ ಹಾಗೆ ಜೀರಿಗೆ ಏನು ಕುಟ್ಟಿಟ್ಕೊಂಡಿದ್ವಿ ಆ ಮಿಶ್ರಣನ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕಾಗುತ್ತೆ. ಇದನ್ನು ಆದಷ್ಟು ಕಡಿಮೆ ಊರಿನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಸೀದು ಹೋಗುತ್ತೆ ಬೇಗ. ಹಾಗಾಗಿ ಈಗ ಇದಕ್ಕೆ 1 ದಪ್ಪ ಸೈಜ್ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಇದಕ್ಕೆ ಈರುಳ್ಳಿ ನೀವು ಎಷ್ಟು ಹಾಕ್ಕೊಂಡ್ರೂ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈರುಳ್ಳಿ ಪ್ರಮಾಣ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆಯೇ ಅರಿಶಿನದ ಪುಡಿ 1/4 ಸ್ಪೂನಷ್ಟು ಅರಿಶಿನದ ಪುಡಿ, ಹಾಗೆಯೇ ಹುಚ್ಚೆಳ್ಳು ಪುಡಿ ಅಥವಾ ಗುರೆಳ್ಳು ಪುಡಿ ಅಂತ ಕರೀತಾರಲ್ಲ ಅದು 1-2 ಸ್ಪೂನಷ್ಟು, ಹಾಗೆಯೇ ಕಡಲೆ ಹಿಟ್ಟು 1-2 ಸ್ಪೂನ್. ಇಷ್ಟನ್ನು ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಒಂದು 20 ಸೆಕೆಂಡಷ್ಟು ಹುರ್ಕೊಂಡ್ವಿ ಅಂದರೆ ಹಸಿ ವಾಸನೆಯೂ ಹೋಗುತ್ತೆ, ಫ್ರೈ ಕೂಡ ಆಗುತ್ತೆ. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ನೋಡ್ತಿದ್ರಲ್ಲ, ಹುಣಸೆ ಹಣ್ಣಿನ ಪೇಸ್ಟ್ ಹಾಕ್ಕೋಬೇಡಿ, ರಸನೇ ಹಾಕ್ಕೊಳ್ಳಿ. ನಿಮಗೆ ಅದು ಅಂದರೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರಲಿಕ್ಕೆ ಈಸಿ ಆಗುತ್ತೆ. ಹಾಗೆ 1 ಸ್ಪೂನಷ್ಟು 1-1.5 ಸ್ಪೂನಷ್ಟು ಬೆಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ ನಾನು, ಬೆಲ್ಲದ ಪಾಕನ. ನಿಮಗೆ ಪಾಕ ಇಲ್ಲ ಅಂದರೆ ಒಂದು 2-3 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ಬೇಕಾಗುತ್ತೆ. ಹುಣಸೆ ಹಣ್ಣಿನ ರಸ ಬೆಲ್ಲ ಎಲ್ಲ ಹಾಕಿದ ಮೇಲೆ ಎಲ್ಲ ನೀಟಾಗಿ ಒಂದು ರೌಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಿಮ್ಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬೇಕು ಅಂದರೆ ಅದಕ್ಕೆ ತಕ್ಕಂತೆ ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈಗ ಇದು ಒಂದು ಕುದಿ ಬರೋವರೆಗೂ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಈ ಗ್ರೇವಿ ಒಂದು ಕುದಿ ಬಂದಿದೆ. ಇದಕ್ಕೆ ಈಗಾಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ, ಅಷ್ಟನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ,
ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಮಾಡುವಾಗಲೇ ಬಾಯಲ್ಲಿ ನೀರು ಬರ್ತಿರುತ್ತೆ. ಒಂದು ಅಂದರೆ ಒಳ್ಳೆ ಪರಿಮಳ. ಈ ಬೆಳ್ಳುಳ್ಳಿ ಮತ್ತು ಜೀರಿಗೆ ಎಲ್ಲ ಕುಟ್ಟಿ ಹಾಕಿದ್ದೀವಲ್ಲ, ಅದೊಂದು ಒಳ್ಳೆ ಪರಿಮಳ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಬಾಯಿ ಕೆಟ್ಟಾಗಂತೂ ಏನು ತಿನ್ನಬೇಕು ಅಂತ ಅಂದಾಗ ಈಸಿಯಾಗಿ ಮಾಡ್ಕೊಳ್ತಕ್ಕಂಥ ರೆಸಿಪಿ ಅಂತಲೇ ಹೇಳ್ಬೋದು. ರೊಟ್ಟಿಗೆ ಮಾತ್ರ ಒಂದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ನು. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಕಳೆದು ಹೋಗ್ತೀರ, ಅಷ್ಟು ಚೆನ್ನಾಗಿರುತ್ತೆ ರುಚಿ. ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹುಷಾರಿಲ್ಲದೆ ಬಾಯಿ ಕೆಟ್ಟಿದೆ ಅಂತ ಅನ್ನುವಾಗೆಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು. ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆಯೇ ದೀಪಾವಳಿ ಹಬ್ಬಕ್ಕೆ ದೀಪಗಳನ್ನ ತಂದಿದ್ವಲ್ಲ, ದೀಪನ ಪೇಂಟ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ನನ್ನ ಮಗ ಪೇಂಟ್ ಮಾಡ್ತಿದ್ದ. ಅದ್ರದ್ದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ, ನೋಡ್ತಿರ್ಬೋದು ನೀವು. ಅವನಿಗೆ ಸ್ವಲ್ಪ ಕ್ರಿಯೇಟಿವಿಟಿ ಜಾಸ್ತಿ. ಏನಾದರೂ ನೋಡಿದ್ರೆ ಅದೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋ ಥರ ಅವನದು ತಲೆ ಓಡ್ತಿರುತ್ತೆ. ಅದರಲ್ಲೂ ಪೇಂಟಿಂಗು, ಡ್ರಾಯಿಂಗು ಇದರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅವನಿಗೆ. ಹಾಗೆ ಖಾಲಿ ದೀಪನ ಹಚ್ಚೋದಕ್ಕಿಂತ ಈ ಥರ ಪೇಂಟ್ ಮಾಡಿ ಏನಾದರೂ ಮಾಡಿ ಹಚ್ಚೋದ್ರಿಂದ ಒಂಥರ ಖುಷಿ ಅನಿಸುತ್ತೆ. ಮತ್ತು ದೀಪನೂ ನೋಡ್ತಿರ್ಬೋದು ನೀವು ಎಷ್ಟು ಕ್ಯೂಟಾಗಿ ಅನ್ನಿಸ್ತಿದೆ ಅಂತ ಹೇಳಿ. ಹಾಗಾಗಿ ಪೇಂಟ್ ಮಾಡಿಕೊಡ್ತೀನಿ ಅಂದ, ಸರಿ ಅಂತ ಹೇಳಿ ಪೇಂಟ್ ಮಾಡಿ ದೀಪನೂ ಕೂಡ ಹಚ್ಚಿ ತೋರಿಸಿದ್ದೀನಿ, ನೋಡ್ತಿರ್ಬೋದು ನೀವು. ಯಾವುದೇ ವಸ್ತು ಆಗಲಿ ಅದನ್ನು ನಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ಬದಲಾಯಿಸೋದ್ರಿಂದ ಅದರದ್ದು ಒಂದು ಕಳೆ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದೆಲ್ಲ ಮುಗಿದ್ಮೇಲೆ ನನಗೆ ಹಬ್ಬದ ಟೈಮಲ್ಲೂ ಸ್ವಲ್ಪ ಸ್ಯಾರಿಗಳ ಕೆಲಸ ಜಾಸ್ತಿ ಇತ್ತು. ಕುಚ್ಚು, ಸಿಗ್ಸಾಗು, ಫಾಲ್ ಅಂತೇಳಿ ಅದರದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಇದು ಬಂದು ಪೋಟ್ಲಿ ಕುಚ್ಚು ಅಂತ ಅಂದ್ಬಿಟ್ಟು ಇದನ್ನು ನೀವು ನೋಡಿರ್ತೀರ. ಸ್ಯಾರಿ ಬ್ಲೌಸಿಗೆ ಮತ್ತು ಸ್ಲೀವ್ಸು ಮತ್ತು ನೆಕ್ ಡಿಸೈನಿಗೆಲ್ಲ ಹಾಕಿಸ್ಕೊಳ್ತಾರೆ ಕೆಲವೊಬ್ಬರೆಲ್ಲ. ಅದೇ ಥರ ಇವರು ಸ್ಯಾರಿಗೆ ಬೇಕು ಕುಚ್ಚಿಗೆ ಅಂತ ಅಂದ್ಬಿಟ್ಟು ಹೇಳಿದರು. ಸ್ಯಾರಿ ಬಂದು ಡಬಲ್ ಕಲರಲ್ಲಿತ್ತು, ಆಫ್ ವೈಟು ಮತ್ತು ನೇರಳೆ ಹಣ್ಣಿನ ಕಲರು ಎರಡನ್ನೂ ಸೇರಿಸಿ ನಾನು ಆಲ್ಟರ್ನೇಟ್ ಒಂದೊಂದು ಹಾಕಿ ಮಾಡಿರ್ತಕ್ಕಂಥ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು. ಇದು ಮಾಡೋದು ತುಂಬಾ ಈಸಿ. ಯಾವಾಗಲೂ ಒಂದೇ ಥರ ಮಾಡ್ಕೊಳ್ಳೋದ್ಕಿಂತ ಬೇರೆಯವ್ರಿಗೆ ಮಾಡ್ಕೊಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಅವನು ಕೂಡ ಮಾಡ್ಬೋದು. ಹಾಗೆಯೇ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಕೂಡ ಬೇರೆ ಒಬ್ರದ್ದೇ ಕಸ್ಟಮರ್ದಿದು. ಇದು ಕಾಟನ್ ಸ್ಯಾರಿ ಆಗಿದ್ದರಿಂದ ಇದಕ್ಕೆ ದೂರಕ್ಕೆ ಒಂದೊಂದು ಅಂದರೆ ಸ್ಯಾರಿಲೇ ನ್ಯಾಚುರಲಾಗಿ ಬಂದಿದೆ ಅನ್ನೋ ಥರ ಮಾಡಿರ್ತಕ್ಕಂಥ ಒಂದು ಕುಚ್ಚು ಅಂತಲೇ ಹೇಳ್ಬೋದು. ಇದು ಸ್ಯಾರಿ ಪೂರ್ತಿ ಸೇಮ್ ಕಲರ್ ಇದೆ, ಹಾಗಾಗಿ ಅದಕ್ಕೆ ಸಿಂಗಲ್ ಕಲರಲ್ಲಿ ಈ ಥರ ದೂರಕ್ಕೆ ಮಾಡಿದ್ದೀನಿ. ಇದೆಲ್ಲ ಒಂದೇ ಕಸ್ಟಮರ್, ಇವರೆಲ್ಲ ಒಬ್ರದ್ದೇ. ಹಾಗೆ ಅವ್ರದ್ದೇ ಇನ್ನೊಂದೆರಡು ಫಾಲ್ ಇತ್ತು, ಅದನ್ನು ಕೂಡ ಫಾಲ್ನ ಹಂಚು ಹೊಲ್ಕೊಂಡು ಹೆಮ್ಮಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೆ. ಪೋಟ್ಲಿ ಕುಚ್ಚು ಹಾಕಿದ್ನಲ್ಲ, ಅದೊಂದು ಸ್ಯಾರಿ ಬಿಟ್ಟು ಇನ್ನು ಉಳಿದಿದ್ದೆಲ್ಲವೂ ಒಂದೇ ಕಸ್ಟಮರ್ ಸ್ಯಾರಿ ಆಗಿತ್ತು. ಅವ್ರು ಆ್ಯಕ್ಚುಲಿ US ಅಲ್ಲಿರೋದು. ವರ್ಷಕ್ಕೊಂದು ಸಲ ಬಂದಾಗ ಪ್ರತಿ ಸಲನೂ ಎಷ್ಟೇ ಸ್ಯಾರೀಸ್ ಇದ್ರೂ ನನ್ನ ಹತ್ರನೇ ಕೊಟ್ಟು ವರ್ಕ್ ಆಗ್ಬೋದು, ಕುಚ್ಚು, ಫಾಲು ಇದೆಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಹಬ್ಬ ಇದ್ರೂ ಕೂಡ ಅವ್ರದ್ದು ಹೋಗೋದಿತ್ತು, 1 ವೀಕಲ್ಲೇ ವಾಪಸ್ ಹೋಗೋದಿತ್ತು. ಹಾಗಾಗಿ ಎಲ್ಲವೂ ರೆಡಿ ಮಾಡಿಕೊಟ್ಟಿದ್ದಾಯಿತು. ಹಬ್ಬ ಟೈಮಲ್ಲೂ ಕೂಡ ಸ್ವಲ್ಪ ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು. ನಾರ್ಮಲ್ಲಾಗಿ ಇಲ್ಲಿ ಕಸ್ಟಮರ್ಸ್ ಆದರೆ ಹಬ್ಬದ ಟೈಮಲ್ಲಿ ತೊಗೊಳಕ್ಕೆ ಹೋಗಲ್ಲ, ತೊಗೊಂಡ್ರೂ ಕೂಡ ಹಬ್ಬ ಆದಮೇಲೆ ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟೇ ತೊಗೊಳೋದು ಅವರಿಗೆ. ಈ ಥರ ತುಂಬ ಎಮರ್ಜೆನ್ಸಿ ಅಂದಾಗಷ್ಟೇ ನಾನು ಹಬ್ಬ ಆ ಥರ ಇದ್ರೂ ಕೂಡ ಮಾಡಿಕೊಡ್ತೀನಿ. ನೋಡ್ತಿಲ್ಲ, ಇದು ಕೂಡ ಫಾಲ್ ಹಾಕ್ಕೊಂಡಿದ್ದಾಯಿತು. ಅಂದರೆ ಫಾಲೆಲ್ಲ ಹಾಕಿಟ್ಕೊಂಡ್ವಿ ಅಂತಂದರೆ ಟಿ ವಿ ನೋಡ್ತಾನಾದ್ರೂ ಹೆಮ್ಮಿಂಗ್ ಮಾಡ್ಕೊಳ್ಬೋದು. ಕುಚ್ಚು ಅಷ್ಟೇ, ದಾರ ಎಲ್ಲ ಸುತ್ತಿಟ್ಕೊಂಡಿದ್ದೀವಿ ಅಂತ ಅಂದರೆ ಕೂತ್ಕೊಂಡು ಟಿ ವಿ ನೋಡ್ತಾ ಅಥವಾ ಫೋನಲ್ಲಿ ಏನಾದರೂ ಕೇಳ್ತಾ ನಾವು ಕುಚ್ಚು ಕೂಡ ಹಾಕ್ಕೊಳ್ಬೋದು. ಇದನ್ನು ಹೆಮ್ಮಿಂಗ್ ಮಾಡ್ಕೊಳ್ತಾ ಇದ್ದೆ, ನೋಡ್ತಿರ್ಬೋದು. ನನಗೆ ಅಂತಂದರೆ ಅದು ಹೊಲಿದಿಟ್ಕೊಂಡೆ ಅಂತ ಅಂದರೆ ಒಂದು 5 ನಿಮಿಷ ಆದರೆ ಸಾಕು, ಒಂದು ಸ್ಯಾರಿಗೆ ಬೇಗನೆ ಹೆಮ್ಮಿಂಗ್ನ ಮಾಡ್ಕೊಳ್ತೀನಿ ನಾನು. ಮಾಡಿ ಕೈ ಪಳಗಿರೋದ್ರಿಂದ ಬೇಗ ಆಗೋಗುತ್ತೆ, ತುಂಬ ಏನು ಟೈಮ್ ಹಿಡಿಯೋದಿಲ್ಲ. ಕುಚ್ಚು ಅಷ್ಟೇ, ಒಂದು 2 ಅವರ್ಸ್ ಆದರೆ ಒಂದು ಬೇಬಿ ಕುಚ್ಚನ್ನ ರೆಡಿ ಮಾಡ್ಬೋದು. ಇದಂತೂ ಹೆಣ್ಮಕ್ಳಿಗೆ ಒಂದು ಪರ್ಫೆಕ್ಟ್ ಕೆಲಸ ಅಂತಲೇ ಹೇಳ್ಬೋದು. ಅಂದರೆ ಸ್ಟಿಚಿಂಗ್ ಆಗ್ಬೋದು, ಕುಚ್ಚು, ಫಾಲು ಇದೆಲ್ಲ ನಮ್ಮ ಮನೆಯಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಈಸಿಯಾಗಿ ನಮಗೆ ನಾವು ಟೈಮ್ ಕೊಟ್ಕೊಂಡು ದುಡಿಲೂಬಹುದು. ನೋಡ್ತಿದ್ದೀರಲ್ಲ, ಹೀಗೆ ಅಂದರೆ ಚಿಕ್ಕ ಪುಟ್ಟದ್ದು ಎಲ್ಲೋ ಹೊರಗಡೆ ಹೋಗಿ 10-15 ಸಾವಿರ ರೂಪಾಯಿಗೆ ಮಾಡೋದು ಆರಾಮಾಗಿ ಮನೆಯಲ್ಲೇ ಆ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಸಜೆಸ್ಟ್ ಮಾಡ್ತೀನಿ ಎಲ್ರಿಗೂ. ಹಾಗೆಯೇ ನೋಡ್ತಿದ್ದೀರಲ್ಲ, ಇದೆಲ್ಲ ಒಂದೇ ಕಸ್ಟಮರ್ ಸ್ಯಾರೀಸು. ಒಟ್ಟಿಗೆ ಒಂದು 8-10 ಕೊಟ್ಟಿದ್ರು, ಅದು ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ಇನ್ನೂ ಸ್ವಲ್ಪ ಕೊಟ್ಟರು ಅವರು. ಒಂದೇ ಸಲ ತೊಗೊಳಕ್ಕೆ ಹೋಗಲ್ಲ, ಒಂದು 2-3 ಜನ ಕಸ್ಟಮರ್ಸ್ ಇತ್ತು ಅಂತ ಅಂದ್ಬಿಟ್ಟು ಒಟ್ಟಿಗೆ ತೊಗೊಳಕ್ಕೆ ಹೋಗಿರಲಿಲ್ಲ. ನೋಡ್ತಿದ್ದೀರಲ್ಲ, ಇದು ಕಾಟನ್ ಸ್ಯಾರಿ. ಇದಕ್ಕೆ ಅವರೇನು ಇದೇ ಬೇಕು ಕುಚ್ಚು ಅಂತ ಹೇಳಿರಲಿಲ್ಲ. ನನಗೆ ಆ ಸ್ಯಾರಿಗೆ ಯಾವುದು ಸರಿ ಅಂತ ಅನಿಸುತ್ತೆ ಅದನ್ನು ನಾನು
ಮಾಡಿಕೊಡ್ತೀನಿ ಅವರಿಗೆ. ಅವರು ಕೂಡ ಯಾವುದೇ ರೀತಿ ಆ ಥರ ಕಂಪ್ಲೇಂಟ್ ಏನು ಮಾಡಲ್ಲ, ಇದಕ್ಕಿದೇ ಬೇಕು, ಯಾಕೆ ಈ ಥರ ಮಾಡಿದರೆ ಆ ಥರ ಎಲ್ಲ ಏನೂ ಅನ್ನಲ್ಲ. ಅವರೇ ಹೇಳ್ತಾರೆ ನಿನಗೆ ಯಾವ್ದು ಸರಿಗೆ ಅನಿಸುತ್ತೆ, ಇದಕ್ಕೆ ಇದು ಪರ್ಫೆಕ್ಟ್ ಅಂತ ಅನಿಸಿದ್ರೆ ನೀನು ಮಾಡಿಕೊಡು ಅಂತ ಹೇಳಿ. ನೋಡ್ತಿದ್ದೀರಲ್ಲ, ಕಲರ್ ಕಾಂಬಿನೇಷನ್ ಆಗ್ಬೋದು, ಡಿಸೈನು ಯಾವುದೂ ಪರ್ಟಿಕ್ಯುಲರ್ ಆಗಿದೆ ಅಂತ ಅಂದ್ಬಿಟ್ಟು ಏನು ಅವ್ರು ಸಜೆಸ್ಟ್ ಮಾಡಲ್ಲ. ಯಾವುದು ಕಲರ್ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ ಅದನ್ನು ಹಾಕು ಅಂತ ಅಂದ್ಬಿಟ್ಟು ಯಾವಾಗಲೂ ಹೇಳೋದವರು. ನೋಡ್ತಿದ್ದೀರಲ್ಲ, ಕೆಲ ಸ್ಯಾರಿನಲ್ಲೇ ಥ್ರೆಡ್ ಬಂದಿರುತ್ತಲ್ಲ, ಅದಕ್ಕೆ ನಾನೇನು ಅವ್ರಿಗೆ ಯಾವ ಕಸ್ಟಮರ್ ಆದರೂ ಅದೇ ಸಜೆಸ್ಟ್ ಮಾಡ್ತೀನಿ, ಅದರಲ್ಲಿ ತೆಗೆದು ಹಾಕಿಸಿ ಅಂದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ನೋಡಿ, ಇದು ಅದೇ ಥರ ಮಾಡಿರ್ತಕ್ಕಂಥದ್ದು. ಸ್ಯಾರಿಲಿ ಥ್ರೆಡ್ ಇದೆಯಲ್ಲ, ಅದರಲ್ಲಿ ಫಸ್ಟು ಒಂದು ಸ್ಟೆಪ್ಪು ಕಟ್ಕೊಂಡು ನಾಟ್ ಹಾಕ್ಕೊಂಡು ಅದಾದಮೇಲೆ ಎಕ್ಸ್ಟ್ರಾ ಸಿಲ್ಕ್ ಥ್ರೆಡ್ನ ಹಾಕಿ ಕುಚ್ಚನ್ನ ಮಾಡಿರ್ತಕ್ಕಂಥ ಡಿಸೈನ್ ಇದು. ಇದಂತೂ ತುಂಬ ಜನ ಮಾಡಿಸ್ಕೊತಾರೆ, ಅಂದರೆ ತುಂಬ ನ್ಯಾಚುರಲಾಗಿ ಬರುತ್ತೆ ಇದು. ಹಾಗಾಗಿ ನೋಡ್ತಿರ್ಬೋದು ನೀವು. ಹಾಗೆಯೇ ಹಬ್ಬದ ದಿನ ಅಂದರೆ ಧನಲಕ್ಷ್ಮಿ ಪೂಜೆ ಇತ್ತಲ್ಲ, ಆ ದಿನ ಫ್ರೆಂಡ್ ಮನೆಗೆ ಕುಂಕುಮಕ್ಕೆ ಹೋಗಿದ್ವಿ. ಅದರದ್ದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ, ನೋಡ್ತಿರ್ಬೋದು. ಮಾಡಿ ಸಹನಾ ಮಾಡಿ ಏನ್ ಗೊತ್ತಾ, ನಿಮ್ ಕ್ರಮ ನೀವು ಮಾಡಿ, ನಮ್ ಕ್ರಮ ಏನಿದೆ ಅದು ನಾವು ಮಾಡ್ತೀವಿ. ಎಸ್, ಹೊಸ ದೀಪ ಮಧ್ಯ ಇದೆಯಲ್ಲ ಅಥವಾ ಈ ಚಿಕ್ಕದು ಸುಷ್ಮಾ, ದೊಡ್ಡ ಕಂಬದ ಪಕ್ಕ ಉಂಟಲ್ಲ, ಅದೆರಡು ತುಂಬಾ ಚೆನ್ನಾಗಿದೆ ಬಗ್ಗೆ. ಹೌದು, ಸೇಮ್ ಅದು ನಾನು ತೊಗೊಂಡಿದ್ದೀನಲ್ಲ ಅದರಲ್ಲಿ ಇದು ದೊಡ್ಡ ಸೈಜು, ನಂದು ಹೈಟ್ ಬಂದಿದೆ. ಹೌದು, ಡೈಲಿ ಯೂಸ್ಗೆ ತೊಗೊಂಡಿರೋದೇ. ಲಕ್ಷ್ಮಿನ ಸ್ವಲ್ಪ ಹೈಟ್ ಇದೆ, ನಿಮ್ಗೆ ಸ್ವಲ್ಪ ಬಟ್ ನಾನು ಯಾವಾಗ ಅಂದರೆ ನಿಮ್ದು ಎಣ್ಣೆ ಜಾಸ್ತಿ ಇದೇ ಫಸ್ಟ್ ವರ್ಷ ಕುಂಕುಮಕ್ಕೆ ಹೋಗಿರೋದು ಅವ್ರ ಮನೆಗೆ. ನಾನು ಮತ್ತು ನನ್ನ ಫ್ರೆಂಡಿನ ಅಂದ್ಬಿಟ್ಟು ಇಬ್ಬರು ಹೋಗಿದ್ವಿ. ಹೋಗಿ ಕುಂಕುಮ ತೊಗೊಂಡು ಸ್ವಲ್ಪ ಹೊತ್ತಲ್ಲೇ ಇದ್ದು ಬಂದಿದ್ದಾಯಿತು. ಗೊತ್ತಿರ್ಬೋದು ನೀವು. ನಿಮ್ ಪದ್ಧತಿ ಪ್ರತಿಯೊಬ್ಬರು ಎಷ್ಟು ಜನ ಬರ್ತಾರೆ ಅವ್ರಿಗೆ ಇಷ್ಟು ಮಾಡೋದೇ. ವಿಹಾನ್ ಪಟಾಕಿ ಹೊಡೆದಾಯ್ತಾ? ಅದಾದಮೇಲೆ ಅವರು ಚಿರೋಟಿ ಸ್ವೀಟ್ ಕೇಳ್ಕೊಂಡಿದ್ರು. ಬೇರೆ ದಿನ ಬರ್ತೀನಿ ಅವಾಗ. ಪಿತೃಪಕ್ಷ ಟೈಮಲ್ಲಿ ಆ ಟೈಮಲ್ಲಿ ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ರೆಸಿಪಿ ಇನ್ನೊಂದು ದಿನ ಮಾಡಿ ಸಾಲ ಮಾಡಿದ್ರು. ಅವಾಗ ಹಾಗೆ ಬಂದಿತ್ತು, ಚೆನ್ನಾಗಿ ಮಾಡಿದ್ರು. ಸ್ವಲ್ಪ ಅಷ್ಟೇ ಮಧ್ಯದಲ್ಲಿ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಸ್ವಲ್ಪ ಪಟಾಕಿ ಎಲ್ಲ ಹೊಡೆದ್ವಿ, ಅದನ್ನು ಕೂಡ ವಿಡಿಯೋ ಶೇರ್ ಮಾಡಿದ್ದೀನಿ. ನೋಡ್ಕೊಂಡಿದ್ದು ಮಾಡಿ. ಇದು ಬಂದು ದೀಪಾವಳಿ ಹಬ್ಬ ಹಿಂದೆ ಮತ್ತು ಮುಂದಿನ ದಿನದೆಲ್ಲ ವೀಡಿಯೋ ಆಗಿತ್ತು. ಯಾರೆಲ್ಲ ವೀಡಿಯೋ ಮಾಡಿದ್ದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ. ಈ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.